ಕೊಡಿಸ್ತಿರೋದು ಯಾರು? ಓ ದರ್ಶನ್ ಬರ್ತಡೆಗೆ ಈ ಸಲ ಕಪ್ಪು ಹೋದರೆ ಏನದು CSK ಚಿಪ್ಪು ಏನೋ ಬರ್ದಾರಪ್ಪ. ಈ ಸಲ ಕಪ್ಪು ಈ ಸಲ RCB ಕಪ್ಪು ಹೋದ್ರೆ CSK ಚಿಪ್ಪು. ನಾವು ಬ್ಲಾಕಿ ಅಲ್ಲ ಬ್ರೌನಿ. ಹಾ ಏನ ಯಪ್ಪ ಇವನು ದುಡ್ಡಿಗೆ ಹೊಸ್ತಾಗಿ ನಮ್ಮ ಹುಡುಗ ಫಾಲೋ ಮಾಡ್ರಿ ಯಶು ಕನ್ನಡಿಗ. ಓ ಜಾಗ ಇಲ್ಲ ಇಲ್ಲಿ ಅಗಾಡಿಕೊಳ್ಳೋಕೆ. ಏನ್ ಸಮಾಚಾರ? ಬಿಡ್ರಪ್ಪ ನನಗೊಂದು ಸ್ವಲ್ಪ ಅಕ್ಕನೇ ಕೈಗೆ ಸಿಕ್ತಿಲ್ಲ. ಚೈನ್ ಕೊಡೋ ಇದು ಚೈನಾ ಇದು. ನೋಡಿ ತೇರ್ ನೋಡ್ಲಿಕ್ಕೆ ಇಲ್ಲೆಲ್ಲ ಹತ್ತಿದ್ದಾರೆ ಮೇಲೆ, ಈ ಕಡೆ ಎಲ್ಲ ಫುಲ್ ಆಗಿದೆ ನೋಡಿ. ನೋಡಿ ಸ್ನೇಹಿತರೆ, 117ನೆಯ ಸಿದ್ಧಗಂಗಾ ಜಾತ್ರೆ ಇದು, ಮಠದ ಜಾತ್ರೆ. ಇವತ್ತು ರಥೋತ್ಸವ ಕಾರ್ಯಕ್ರಮ. ನೋಡಿ ಇದನ್ನ ನಂದಿಕೊಂಡು ಕುಣಿಸೋದು ಅಂತಾರೆ. ನಾನು ನಮ್ಮೂರಲ್ಲೆಲ್ಲ ಕುಣಿಸ್ತಾ ಇದ್ದೆ, ಅದಕ್ಕೋಸ್ಕರ ಹೋಗಿ ಇಸ್ಕೊಂಡು ಕುಣಿಸ್ತಾ ಇದ್ದೆ. ಅಷ್ಟೊಂದೇನು ಇದು ತೂಕ ಇಲ್ಲ, ಯಾಕಂದ್ರೆ ಇದು ಚಿಕ್ಕದು. ನಮ್ಮೂರಲ್ಲೆಲ್ಲ ಇದ್ರೆ 2ರಷ್ಟು ಇರುತ್ತೆ. ನೋಡಿ ಇವರೆಲ್ಲ ಮಠದಲ್ಲಿ ಓದ್ತಾ ಇರುವಂತಹ ಮಕ್ಕಳು, ಕಂಸಾಳೆಯ ತಂಡ ಇದು. ಸಿದ್ಧಗಂಗಾ ಮಠದಲ್ಲಿ ಬರೀ ಓದೋದಷ್ಟೇ ಕಲಿಸಲ್ಲ, ಈ ತರದ್ದೆಲ್ಲ ಕಲಿಸ್ತಾರೆ. ನೋಡಿ ಇಲ್ಲಿರುವಂತದ್ದು ಡೊಳ್ಳು ಕುಣಿತದ ತಂಡ. ಏನಿದು? ಇದು ಮೊತ್ತಣ. ಇದ್ರ ಒಳಗೆ ಹಾಕಿದ್ರೆ ಆದಿತ್ತ, ಇದ್ರೊಳಗೆ ಇಟ್ರೆ ಟಪ್ ಅಂತದಣ. ಸೌಂಡ್ ಬರುತ್ತೆ. ಹಿಂಗಾಗ್ವಾ ಇದ್ರೊಳಗೆ ಇಟ್ಟಣ, ಇದ್ರೊಳಗೆ ಇಟ್ಟಾಗ ಕುಡ್ತಾನಣ, ಟಪ್ ಅಂತದಣ. ತೇಜಸ್ವಿ ಲೋಕ ಹೈ ಹಮಾರೆ ಪಾಸ್. ನೋಡಿ ಇವಾಗ ಸಿದ್ಧಗಂಗಾ ಮಠದ ಬೆಟ್ಟದ ಮೇಲ್ಗಡೆ ಹೋಗ್ತಾ ಇದೀವಿ, ನಾನು ನಮ್ಮ ಎಲ್ಲಾ ಫ್ರೆಂಡ್ಸು. ಇವರೊಂದು ಚಿಕ್ಕ ಜಗಳ ಆಡ್ತಾರೆ, ನೋಡ್ಕೊಂಬನ್ನಿ ನೀವೇ. ನೋಡಿ ಗೈಸ್, ಜಾತ್ರೆಗೆ ಬಂದಿದ್ದಾರೆ ಸಿದ್ಧಗಂಗಾ ಜಾತ್ರೆ. ಇಲ್ಲ, ನನ್ನ ಮನೇಲಿ ನನ್ನ ಮಠಕ್ಕೆ ಹೋಗ್ತೀನಿ ಅಂತಾನೆ ಹೇಳ್ಬಿಟ್ಟು ಬಂದಿರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವ್ರು ಅನ್ಕೊಂಡವ್ರ ಹೆಸರಲ್ಲಿ ಕಾಣಲ್ಲ ಅಂತ, ಬಟ್ ನನಗೆ ಕಾಣುತ್ತೆ. ಯಾಕಂದ್ರೆ ಸ್ವಲ್ಪ ಬ್ಲಾಕ್ ಆಗಿದ್ದಾಳಲ್ಲ, ಬಿಸ್ಲರ್ ಕಂಡಲ್ಲ, ಕನ್ನಡದಲ್ಲಿ ಎದ್ರಲ್ಲಿ ಕಾಣಲ್ಲ. ಅವಜ್ಜಿ ಏನಂತ ಗೊತ್ತಾ, ಮ್ಯಾಕ್ ಕೊಡ್ತಾ ಕಳ್ರಿ ಅಂತಾರೆ. ತಗೊಳ್ಳ ಮೇಲೆ ನೋಡಿ, ಇದು ಶೈವ ಮಠ ಆಗಿರೋದ್ರಿಂದ, ಅಂದ್ರೆ ಶಿವನ ಆಲಯ ಆಗಿರೋದ್ರಿಂದ ನಂದಿ ವಿಗ್ರಹ ಇದೆ ನೋಡಿ. ಇಲ್ಲಿ ದೇವಸ್ಥಾನದ ಎದುರುಗಡೆ ಯಾವತ್ತೇ ಆಗಲಿ ನಂದಿ ಇದ್ರೆ ಅಲ್ಲ ಅರ್ಥ ಮಾಡ್ಕೋಬೇಕು ಶೈವ ಮಠ ಅಂತ. ನೋಡಿ ಬೆಟ್ಟದ ಮೇಲೆ ಹತ್ತಿ ಬಂದ್ರೆ ಈ ಕಡೆ ಒಂದು ದೇವಸ್ಥಾನ,
ಈ ಕಡೆ ಒಂದು ದೇವಸ್ಥಾನ, ಇದು ಗಣೇಶನ ದೇವಸ್ಥಾನ. ಹಾಗೆ ಮೇಲೆ ಹೋದರೆ ಇಲ್ಲಿ ಸಿದ್ಧಲಿಂಗೇಶ್ವರ ದೇವಸ್ಥಾನ. ನೋಡಿ, ಇದು ಬಿಲ್ವಪತ್ರೆಯ ಮರ ದೇವಸ್ಥಾನದ ಹತ್ತಿರನೇ ಬಿಟ್ಟಿದೆ ನೋಡಿ. ಅದು ಬೆಟ್ಟದ ಮೇಲೆ ಬೆಳೆದಿರುವಂಥದ್ದು. ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ, ಇಲ್ಲಿನ ಗಂಗಾ ಜಲದ ಮಹಿಮೆಯನ್ನ ಇಲ್ಲಿ ಬೋರ್ಡಲ್ಲಿ ಬರೆಸಿದ್ದಾರೆ. ಸಿದ್ಧಲಿಂಗೇಶ್ವರ ದೇವರ ಎದುರುಗಡೆ ಇರುವಂಥದ್ದು ಸಿದ್ಧಗಂಗೆ. ಯಡಿಯೂರು ಸಿದ್ಧಲಿಂಗೇಶ್ವರರವರ ಮಹಿಮೆಯು ಕೂಡ ಇದರಲ್ಲಿ ಇದೆ. ಇಲ್ಲಿ ಒಂದು ಪುಟ್ಟ ಶಿವಲಿಂಗ. ಶಿವನಿಗೆ ಆಡಂಬರದ ಭಕ್ತಿ ಇಷ್ಟ ಆಗಲ್ಲ. ಹಾಗಾಗಿ ಚಿಕ್ಕ ಮೂರ್ತಿ ಆದ್ರೇನು ದೊಡ್ಡ ಮೂರ್ತಿ ಆದ್ರೇನು ಭಕ್ತಿ ಅಷ್ಟೇ ಮುಖ್ಯ. ಗಂಗಾ ಸ್ಥಳಕ್ಕೆ ಪೂಜೆ ಮಾಡಿದ್ದಾರೆ ನೋಡಿ. ಲಿಖಿತ, ಇದು ನಿಜ, ಇದು ನ್ಯಾಯನ? ಇದು ನ್ಯಾಯನ, ಇದು ನೀತಿ. ಎನ್ಸಿಸಿಲು ಕೇಳಿಲ್ಲ, ಎನ್ಸಿಸಿಲು ಮಕ್ರ, ಇಲ್ಲೂ ಮಕ್ರ. ಹೌದು ಹುಲಿಯಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಕ್ರ ಪಟ್ಟಿಗೆ ಜೈ. ನೀನೆ ಎಂತದು ಇಲ್ಲ. ದೇವಸ್ಥಾನದಲ್ಲಿ ದೇವ್ರ ನೋಡಕ್ಕೂ ಮಕ್ರ, ದೇವಸ್ಥಾನದಲ್ಲಿ ದೇವ್ರ ನೋಡಕ್ಕೂ ಮಕ್ರ. ನೀನು ಅಷ್ಟೇ. ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೀನು ಬಂದಿರಲಿಲ್ಲ, ನೀನು ಮಕ್ರ. ಬೆಟ್ಟ ಆಗ್ತದೆ ಈಗ. ಓಕೆ, ಡನ್ ಮಾಡಿ ಹತ್ತಿ. ಬೇಡ ಬೇಡ, ನಮ್ ಗ್ಯಾಂಗ್ ಆಗಿರೋ ಮೆಂಬರ್ಸ್ಗಳ ಕಾಟನೇ ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಏನು ಓ, ನಾನಂತೂ ಯಾಕನ್ನ ಬಂದೆ ಅನ್ಕೊಂಬಿಟ್ಟೆ. ಲಕ್ಷ್ಮಿ ಬಂದ ತಕ್ಷಣ ಗೊತ್ತಾಯ್ತು ನನಗೆ, ಅಪ್ಪ ಯಾಕನ್ನ ಬಂದೆ ಮಾರಾಯ ಅನ್ಕೊಂಬಿಟ್ಟೆ. ಜೀವನವೇ ಬೇಸರವಾಗಿದೆ. ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬೆಟ್ಟ ತಕ ಪಾರ್ವತಿ ಪರಶಿವನ ಪ್ರೇಮ ಪುತ್ರ ಅಲ್ಲ ಪುತ್ರಿ. ಶಿವ ಇಲ್ಲ ಗೈಸ್. ವಾಟ್ ಇಸ್ ಯುವರ್ ನೇಮ್? ಲಕ್ಷ್ಮಿ HM. ಲಕ್ಷ್ಮಣ ಎಲ್ಲಿ? ಲಕ್ಷ್ಮಣ ಇನ್ನ ಸಿಕ್ಕಿಲ್ಲ. ಹೋಗ್ಲಿ ಬಿಡು, ಈಗ ದೇವ್ರ ಲೆಕ್ಕ ತಗೊಳ್ಳೋಣ. ನೀನ್ ಲಕ್ಷ್ಮಿ. ನರಸಿಂಹ ಎಲ್ಲಿ? ನರಸಿಂಹ ಸಿಕ್ಕಿಲ್ಲ. Why? ಹುಡ್ಕಕ್ ಹೋಗಿಲ್ಲ. ಹುಡ್ಕೊಂಡ್ ಬಂದಿಲ್ವಾ? ಹುಡುಕಿಲ್ವಾ? ಹುಡ್ಕಕ್ ಹೋಗಿಲ್ಲ. ಅವನು ಹುಡುಕಿ ಬಂದಿಲ್ಲ. ಬೇಡ ಇವಾಗ್ಲೇನೆ. ಯಾಕೆ? ಇನ್ನ 4 ವರ್ಷ ಹೋಗ್ಲಿ. 4 ವರ್ಷ ಫಿಕ್ಸ್ ಆಗ್ಬಿಟ್ಟಿದ್ಯಾ? 4 ವರ್ಷ ಆದ್ಮೇಲೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಫಿಕ್ಸ್. ಮನೆಯಲ್ಲೇ ಹೇಳಿದಾರೆ 4 ವರ್ಷ ಆದ್ಮೇಲೆ ಫಿಕ್ಸ್ ಅಂತ. ಸಾಕ್ಷಿ ವಿಡಿಯೋ ಡಿಲೀಟ್ ಮಾಡಿದ್ರೆ ಸಾಕ್ಷಿ ಹೋಯ್ತು. ಲಿಖಿತ ಮೇಲೆ ಅಪ್ಪಿ ಅಲ್ಲಿಂದ ತಳ್ಳ. 10 ರೂಪಾಯಿ ಕೊಡ್ತೀನಿ. 10 ರೂಪಾಯಿ ಕೊಡ್ತೀನಿ ಹುಡುಗಿನ ಅಲ್ಲಿಂದ ತಳು. ಕಪಿ ಸೈನ್ಯ ಬರ್ಬೇಕು. ಲೋ ಹಿಡ್ಕೊಳ್ರು ಮೊದ್ಲೇ, ಸ್ವಲ್ಪ ಡೌನು ಬ್ಯಾಟ್ರಿ. ಮಕ ಏನ್ ನೋಡ್ತಿ ಎತ್ತೋ?
ಕಾಲೇನೋ ಹಿಂಗ್ ಸುಡ್ತವೆ, ತಣ್ಣಗಾಗ್ತೈತೆ. ಚಬಾ ಸೋಡಾ ಹುಡುಗಿ, ಸೋಡಾ ಬುಡ್ಡಿ ಹಾಕೋರ್ಗೆ ನಿಜವಾಗ್ಲು ಸೋಡಾ ಬುಡ್ಡಿ ಹಾಕ್ತಾರಲ್ಲ ಅವ್ರಿಗೆ ಏನಂದ್ರು ಬುದ್ಧಿ ಕಮ್ಮಿ ಮಗ. ಏನಂತೀಯ? ಏನಂತೀಯ? ಬುದ್ಧಿನೇ ಇಲ್ಲ, ಬುದ್ಧಿನೇ ಇಲ್ಲ. ಒಳ್ಳೇದ್ ಮಾಡ್ತದ ನನ್ ಮಗ ನಿನ್ ಜನ್ಮಕ್ಕೆ ಹೋಗೋ. ಹಾ ಕಿರಿಕ್ ಕನ್ನಡಿಗ, ಕಿರಿಕ್ ಕನ್ನಡಿಗ. ಇನ್ಸ್ಟಾಗ್ರಾಮ್ ಅಲ್ಲೂ ಐತೆ. ಜಗಳನೇ ಆಡೋದು ನಿನ್ ಜೊತೆಗೆ ಆಡ್ಲಾ ಇವಾಗ ನೀನು? ಫಸ್ಟ್ ನೋಡು ಅದೇ ಹಾ ಇರೋ ನೋಡಿಲ್ಲ. ಇದೆಷ್ಟು? 4 ಇದು 2 ಇದೆಷ್ಟು? ನೋಡಿ ಗೈಸ್, ಸುಮ್ನೆ ಏನ್ ಮಾಡ್ತಿದ್ಯಾ? ಒಂದು ಜನರಲ್ ನಾಲೆಡ್ಜ್ ಕ್ವಶನ್. ಬೇಡ, ನಿನ್ಗೊಂದು ಜನರಲ್ ನಾಲೆಡ್ಜ್ ಕ್ವಶನ್ ಗೊತ್ತಿಲ್ಲ. ನಾನು ಅಜೀಬ್ ಆಗ್ತಿದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮಾಡೋಣ ಈ ಕಡೆ ಕಟ್ ಮಾಡ್ತೇನೆ ಹೇಳು. ಕಿರಿ ಕನ್ನಡಿಗನಿಗೆ ಬ್ಲಾಕ್ ಆಗೋರೆ ಅಂತ ಹೇಳ್ತಾಳೆ. ಬ್ಲಾಕಿ ನಾವಿರೋದೇ ಬ್ಲಾಕ್. ಏನ್ ಇವಾಗ ನೋಡಿ, ಸೇಮ್ ನಿಮ್ ಅಜೀಬ್ ಮಾಡ್ತಾಳೆ. ನಾವು ಬ್ಲಾಕಿ ಅಲ್ಲ, ಬ್ರೌನಿ. ನಾನು ಮಹಾಲಕ್ಷ್ಮಿ ಸ್ವರ್ಗ ತೋರಿಸ್ತೀನಿ. ಹಾ ಏನ ಅದು ಸ್ವರ್ಗ. ಕೆಟ್ಟ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ಯಪ್ಪ. ಸಾರಿ, ನಾನು ಕಿರಿಕ್ ಕನ್ನಡಿಗ, ಬೇರೆ ಕನ್ನಡಿಗ ಅಲ್ಲ. ನಂಜೇಗೌಡ ಸಾಹಸ ಮಾಡ್ತಾವ. ನಂಜೇಗೌಡ ಲೇ 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 ಏನ್ ಮಾಡ್ತಾ ಇದೀಯಾ? ಲಕ್ಷ್ಮಿ ಹುಷಾರು, ಒಂದಿ ಹಿಡಿಯೋರು ಬಂದವ್ರೆ. ಅಲ್ಲಿ ಅಂದಿ ಬಿಡ್ಸವ್ರೆ. ಒಂದಿ ಎಲ್ಲ ಅದು ಯಪ್ಪ. ಇವ್ರು ಏನೇನೋ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡ್ರಿ. ಅಲ್ಲೋಗಿ ಬೀಳೋಣ. ಅಲ್ಲೋಗಿ ಬೀಳ್ಬೇಡ, ಇಲ್ಲಿಂದಾನೆ ಹೋಗಿ ಬೀಳು. ಏ ಕರೆಕ್ಟ್ ಮಗ, 100%. ಮಗ ನಾವೊಂದು ತಗೊಳ್ಳೋದೇನು ಹೌದಲ್ವಾ? ಝೂಮ್ ಹಾಕೋದೇ ಅವಶ್ಯಕತೆನೇ ಇರಲ್ಲ. ನೀವೆಲ್ಲ ಒಂದ್ ಕಡೆ ನಂಜೇಗೌಡ ನನ್ ಸಪೋರ್ಟು. ನಂಜೇಗೌಡ ಅದಕ್ಕೆ ಏನು ಮಾತಾಡ್. ಓ ನಂಜೇಗೌಡ, ಓ ನಂಜೇಗೌಡ ಗೌಡ. ಬ್ಲರ್ ಮಾಡು. ಅದಕ್ಕೇನಂತ ಯಾಕ್ರೋ ಇಲ್ಲಿ ಬಂದಿರಲ್ಲ? ಮುಖ ತೋರಿಸಿರಲ್ಲ ಒಂದ್ಸಲ. ಏನ್ರಿ ಯಾವೂರ್ಲಾ? ಯಾವೂರು? ನಿಮ್ಮೂರು? ಅದಕ್ಕೆ ನಿನ್ನ ಹುಡುಕಿ ಬಂದಾರೆ ಒದಿಯಕ್ಕೆ. ಯಾರನಾ ಯಾರಂದಿದ್ದು? ಯಾರನ್ನ ಕೆರೆಯೊಳಗೆ ಹಾಕೋದು? ಯಾರಂದಿದ್ದು? ಓಯ್ ಯಾರಂದಿದ್ದು? ಒಂದಿದ್ದು ಯಾರು? ಒಂದಿದ್ದು ಯಾರು? ಒಂದಿದ್ದು ಅವ್ನು ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳ್ಬಾರ್ದು, ಸುಳ್ಳು ಕೇಳಿಲಿ, ಸುಳ್ಳು ಹೇಳ್ಬಾರ್ದು. ಒಂದಿದ್ದಣ ಸಾರಿ ಅನ್ನು ತಲೆ ಕೆಡ್ಸ್ಕೊಳ್ಳ. ಏಯ್ ಗೊತ್ತಾಗೋದು ಕಣ, ನೀನು ನಿಂತಿರೋ ಸ್ಟೈಲು, ನಿನ್ನ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ತೈತೆ. ಹಾಂ ಅದ್ರಾಗೂ ಸುಳ್ಳು ಬೇರೆ. ಸುಳ್ಳು ಹೇಳಿ ಅಂತಂದ್ರೆ ಕೊಟ್ಬಿಡ್ತೀನಿ. ಅಷ್ಟೊಂದು ದೊಡ್ಡ ನಾವು ಹೋಗ್ಬಿಡ ಮಗ. ಎಷ್ಟೇ ಆದ್ರೂ ಮಠದಲ್ಲೋದ ಹುಡುಗರಲ್ವಾ, ಸ್ವಲ್ಪ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳಿ ವಾಪಸ್ ಬಂದೆ. ನೋಡಿ ಈಗ ಈ ಕಡೆ ಸೈಡ್ಗೆ ಹೋಗ್ತಾ ಇದೀವಿ. ಮಂಗಂತರ ಆಡ್ತಾ ಇರ್ತಾರೆ ನೋಡ್ರಿ. ಓ ಆ ಕಡೆ ತುದಿ ನೋಡಿ. ನಿಮಗೆ ಸಿದ್ಧಗಂಗಾ ಬೆಟ್ಟದ ಮೇಲೆ ಲೈಟ್ ಕಾಣುತ್ತಲ್ಲ, ಅದೇ ಲೈಟೇ, ಇದೇ ಲೈಟೇ ಕಾಣೋದು. ತುಂಬ ಅದ್ಭುತವಾಗಿ ಕಾಣುತ್ತೆ ಕೆಳಗಿದ್ದ. ಅಲ್ಲಿಗೆ ಹೋಗಿದ್ದ ಅಂತ. ಓ
ಹೋಗೋದ ನಾವು ಅಲ್ಲಿ ಏನಿಲ್ಲ ಕಣ, ಸುಮ್ನೆ ಹಿಂಗ್ ನಡ್ಕೊಂಡು ಹೋಗಿ ಇಲ್ಲಿ ಹಿಂಗ್ ನಡ್ಕೊಂಡು ಹೋದ ಹಂಗೆ ಏನೋ ಹಿಂಗಾರು ಇದ್ರೆ ಬೆಟ್ಟ ಹತ್ತಕ್ಕೆ ಏನೋ ಒಂದ್ ಮಜಾ ಇರುತ್ತೆ. ಸುಮ್ನೆ ಇಲ್ಲಿ ನಡ್ಕೊಂಡು ಹೋದ ನೋಡು, ಆ ತರ ನಡ್ಕೊಂಡು ಹೋಗ್ಬೇಕು. ಅದೇ ಆ ಬಾಳ್ಗೆ ಯಾಕಪ್ಪ ಹೋಗ್ಬೇಕಲ್ವೇ. ಓಕೆ ಕರಿ, ಫೋನ್ ಮಾಡಿ ಕರೀರಿ ಬೇಗ. ನೋಡಿ ಕಳೆದೋಗಿರೋ ಕಾರ್ತಿಕ್ ನ ಹುಡುಕ್ತವ್ರೆ. ಹಾಯ್ ಗಾಯ್ಸ್. ಹಾ ಹೇಳ. ನೋಡಿ ಈಗ ಎಲ್ಲರ ತರ ನಾವು ಟ್ರೈ ಮಾಡೋಣ. ಈ ಸಲ ಕಪ್ಪು ಹೋದರೆ ಏನದು CSK ಚಿಪ್ಪು ಓದಿದ್ದು ಏನೋ ಬರ್ದಾರಪ್ಪ. ಸರ್ ಇದ್ದಾರೆ, ಮಾತಾಡ್ಸೋಣ. ನಮ್ಮ ಸರ್ನ ಮಾತಾಡ್ಸಿದ್ರೆ ಏನೋ ಒಂಥರ ಮಜಾ. ಎಕ್ಸ್ಟ್ರಾ ಬೋನಸ್ ಮಾರ್ಕ್ಸ್ ಸಿಗ್ತವೆ 6ನೇ ಸೆಮ್ಗೆ. ನೋಡಿ ಮಠದಲ್ಲಿ ಯಾವುದೇ ಒಂದು ಸಂಭ್ರಮಾಚರಣೆ ನಡೆದ್ರು ಈ ಥರ ಚಪ್ಪಲಿ ಸ್ಟ್ಯಾಂಡ್ಗಳಿರ್ತವೆ, ಫ್ರೀ ಆಗಿರುತ್ತೆ. ಎಲ್ಲರೂ ಕೂಡ ಬಳಸ್ಕೊಳ್ಳಿ, ಯಾರು ಅಲ್ಲಿ ಇಲ್ಲಿ ಚಪ್ಪಲಿ ಬಿಡೋಕೆ ಹೋಗ್ಬೇಡಿ. ಡ್ಯೂಟಿ 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 ನಾವು ಇಂತ ಎಷ್ಟು ಡ್ಯೂಟಿ ಮಾಡಿಲ್ಲ. ಏಯ್ ನಿನ್ಗೆ ಯಾರು ಹೇಳಿದ್ದು ಒದಿಯಕ್ಕೆ? ಯಾರು ಹೇಳಿದ್ದು ನಿನಗೆ? ನೋಡಿ ವರ್ಷದ 365 ದಿನನೂ ಪ್ರತಿದಿನ ಸಾವಿರಾರು ಗಟ್ಟಲೆ ಜನ ಊಟ ಮಾಡೋಗ್ತಾರೆ. ಇದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ದೇವರ ಉಂಡಿಗೆ ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನು ಮಾಡಿ, ಹಾಗೇನೆ ಪ್ರಸಾದವನ್ನು ಸ್ವೀಕರಿಸಿ, ಯಾರು ಕೂಡ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ನಮ್ಮ ಕಿರಿಕ್ ಗ್ಯಾಂಗ್ ಜೊತೆ ಹೊರಗಡೆ ಬಂದೆ. ಈಗ ಒಂದು ವೆನಿಲಾ ಐಸ್ ಕ್ರೀಮ್ ಯಾರ ಕೊಡ್ಸಿದ್ದು? ಓ ದರ್ಶನ್ ಬರ್ತ್ಡೇಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲಾ ಘಟನೆಗಳು ಬರೀ ಮನೋರಂಜನೆಗಾಗಿ, ಯಾರು ಕೂಡ ಸೀರಿಯಸ್ ಆಗಿ ತಗೊಂಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.